ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾದವ್ ಕ್ರಿಯೇಷನ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ. ಅಡುಗೆ ಮನೆಯಲ್ಲಿ ಅರಳಿದ ಅಡುಗೆ ಅನ್ನೋ ಕಾರ್ಯಕ್ರಮದಲ್ಲಿ ನಾವಿವಾಗ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಮೊಳಕೆ ಹುಳಿಕಾಳು ಬಸ್ಸಾರು. ಬಸ್ಸಾರು ಕೆಲವು ಜಿಲ್ಲೆಗಳಲ್ಲಿ ಬಸ್ಸಾರು ಅಂತಾರೆ, ಕೆಲವು ಜಿಲ್ಲೆಗಳಲ್ಲಿ ಹೆಸರು ಅಂತಾರೆ, ಕೆಲವು ಜಿಲ್ಲೆಗಳಲ್ಲಿ ಉಪ್ಸಾರು ಅಂತಾರೆ. ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಥರ ಮಾಡೋಂಥ ಹೆಸರು ಡಿಫ್ರೆಂಟ್ ಆಗಿರುತ್ತೆ ವೀಕ್ಷಕರೇ. ನಾನು ಜಾಸ್ತಿ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಬನ್ನಿ, ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವ್ದು ಬೇಕು, ಏನು ಬೇಕು ಅನ್ನೋದನ್ನು ತಮ್ಮ ಮುಂದೆ ನೇರವಾಗಿ ತೋರಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, ಈಗ ಒಂದು ಬೌಲಲ್ಲಿ ಫುಲ್ಲು ಮೊಳಕೆ ಕಟ್ಟಿರೋಂಥ ಹುಳಿಕಾಳು ತೊಗೊಂಡಿದ್ವಿ ವೀಕ್ಷಕರೇ. ಹುಳಿಕಾಳು ಅನ್ನೋವಂಥದ್ದು ಕಿಡ್ನಿ ಡಿಸೀಸಸ್ಗೆ ತುಂಬ ಒಳ್ಳೆಯದು. ಅದನ್ನು ನೀವು ಆಲ್ರೆಡಿ ಎಲ್ಲರೂ ಕೇಳಿರ್ತೀರಿ, ನೋಡಿರ್ತೀರಿ. ಹಾಗಾಗಿ ನಾವು ಅವಾಗವಾಗ ನಾವು ಇದನ್ನು ಮಾಡ್ತಾಯಿರ್ತೀವಿ ಚಿತ್ರದುರ್ಗ ಸೈಡಲ್ಲಿ. ನಾವು ಫಸ್ಟು ಮೊಳಕೆ ಕಟ್ಟಿರೋಂಥ ಹುಳಿಕಾಳು ತೊಗೊಂಡಿದ್ದೀವಿ ನೋಡಿ ವೀಕ್ಷಕರೇ. ಅದಾದಮೇಲೆ ನೋಡಿ ಒಣಮೆಣಸಿನ್ಕಾಯಿ, ನಂತರ ಈರುಳ್ಳಿ ವೀಕ್ಷಕರೇ. ನಾವು ನಮ್ಮ ಸೈಡ್ ಏನಾಗುತ್ತೆ ಅಂದರೆ ಎರಡೆರಡು ಸಾರಿ ಒಗ್ಗರಣೆ ಹಾಕ್ತೀವಿ. ಹೆಂಗೆ ಅಂತ ಹೇಳ್ರಿ. ಒಂದು ಸರಿ ನಾವು ಏನು ಆ ಹೆಸರು ಈಗ ಹುಳಿಕಾಳು ಬೇಯಿಸಿ ಆದಮೇಲೆ ಅದನ್ನು ಮತ್ತೆ ನಾವು ಒಗ್ಗರಣೆ ಹಾಕ್ತೀವಿ. ಮತ್ತು ಆ ಬಸ್ತಿರೋಂಥ ನೀರೇನಿರುತ್ತಲ್ಲ, ನೀರು ಅಥವಾ ಕಟ್ಟು, ನಿಮ್ಮ ಭಾಷೆಯಲ್ಲಿ ಏನಂತಾರೆ ಗೊತ್ತಿಲ್ಲ, ಆ ಬಸ್ತಿರೋಂಥ ಕಟ್ಟು ಏನಿರುತ್ತಲ್ಲ ಆ ಕಟ್ಟಿಗೆ ಒಗ್ಗರಣೆ ಹಾಕಬೇಕಲ್ಲ. ಮತ್ತು ಹಂಗಾಗಿ ನಾವು ಸ್ವಲ್ಪ ಲಾರ್ಜ್ ಕ್ವಾಂಟಿಟಿ ಅಂದರೆ ಜಾಸ್ತಿ ಹೆಚ್ಕೊಂಡಿರ್ತೀವಿ ನೋಡಿ. ಫಸ್ಟ್ನೇದಾಗಿ ವೀಕ್ಷಕರೇ ನಿಮಗೆ ತೋರಿಸ್ತಾ ಇದ್ದೀನಿ ಒಣಮೆಣಸಿನ್ಕಾಯಿ, ಅದಾದಮೇಲೆ ಈರುಳ್ಳಿ, ಅದಾದಮೇಲೆ ಕರಿಬೇವು, ಒಂದು ಫುಲ್ಲು ಒಂದು 2-3 ಹಿಡಿಯುವಷ್ಟು ಕೊಬ್ಬರಿ ತುರಿ, ಅದಾದಮೇಲೆ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ. ಒಂದೇ ಒಂದು ಟೊಮೆಟೊ ವೀಕ್ಷಕರೇ. ಇದಕ್ಕೆ ಎಸ್ಪೆಷಲಿ ಬೆಳೆಸೋ ಅಂಥದ್ದು ನಾವು ಹುಣಸೆಹಣ್ಣು ಬಳಸಬೇಕು ವೀಕ್ಷಕರೇ. ನೋಡಿ ಇಲ್ಲಿ ಹುಣಸೆಹಣ್ಣು ಐತೆ ನೋಡಿ. ನಾವು ಹೆಸರಿಗೆ ಬಳಸೋಂಥದ್ದೆಲ್ಲ ತುಂಬ ಹುಣಸೆಹಣ್ಣು ಬಳಸಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಬಟ್ ಏನು ಸಂಪ್ರದಾಯ ಪ್ರಕಾರ ಟೊಮೆಟೊ ಹಣ್ಣು ಒಂದು ಹಾಕಬೇಕು, ಆ ಉದ್ದೇಶಕ್ಕೋಸ್ಕರ ಹಾಕ್ತಾಯಿದ್ದೀವಿ. ಇದು ಆಪ್ಷನಬಲ್ ವೀಕ್ಷಕರೇ, ನೀವು ಹಾಕ್ಬೋದು, ಹಾಕ್ದೇ ಸ್ಕಿಪ್ ಮಾಡಿದರೂ ಮಾಡ್ಬೋದು. ಬಟ್ ನಾವು ಹಾಕ್ತಾಯಿದ್ದೀವಿ. ಆಮೇಲೆ ಜೀರಿಗೆ ನೀವು ನೋಡ್ತಾ ಇದ್ದೀರ, ಮಾಮೂಲಿ ಸಾಸಿವೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ವೀಕ್ಷಕರೇ. ಈಗ ಮೊಳಕೆ ಹುಳಿಕಾಳನ್ನು ನಾವೀಗ ಬೇಯಕ್ಕೆ ಹಾಕಬೇಕು. ಬನ್ನಿ ಇದನ್ನು ಬೇಯಕ್ಕೆ ಹಾಕೋಣ. ಈ ಮೊಳಕೆ ಹುಳಿಕಾಳಿಗೆ ಬೇಕಾಗಿರೋಂಥದ್ದು 1 ಬೌಲು ಮೊಳಕೆ ಹುಳಿಕಾಳಾದರೆ ಇದಕ್ಕೆ 3 ಬೌಲಷ್ಟು ನೀರು ಹಾಕಬೇಕಾಗುತ್ತೆ ನೋಡಿ ವೀಕ್ಷಕರು. ಈಗ ನಾವೀಗ 1 ಬೌಲ್ ಮೊಳಕೆ ಕಾಳಿಗೆ 3 ಬೌಲ್ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿದಾಗ ನಮಗೆ ಮಿನಿಮಮ್ ಅಂದರೆ ಒಂದು 2 ಬೌಲಷ್ಟು ನಮಗೆ ಏನು ತಿಳಿ ಬರುತ್ತೆ, ಅದರದ್ದು ಬೇಯಿಸ್ತಿರುವಂಥ ಆ ತಿಳಿ ಬರುತ್ತೆ. ಬನ್ನಿ ವೀಕ್ಷಕರೇ, ಈಗ ಮುಂದಿನ ಪ್ರೋಸೆಸ್ ಏನು ಅಂತ ಹೇಳಿದ್ರೆ ಇವನ್ನೆಲ್ಲ ನಾವು ಎಣ್ಣೆಗೆ ಹುರ್ಕೋಬೇಕಾಗುತ್ತೆ. ಎಣ್ಣೆಗೆ ಹುರಿ ಅಂಥದ್ದು ಯಾವುದ್ಯಾವುದು ಒಣಮೆಣಸಿನ್ಕಾಯಿ ಹುರಿಬೇಕಾಗುತ್ತೆ. ಅದಾದಮೇಲೆ ಈರುಳ್ಳಿ ಹುರಿಬೇಕಾಗುತ್ತೆ. ಈರುಳ್ಳಿ ಹುರಿದಾದ್ಮೇಲೆ ಟೊಮೆಟೊ ಹಣ್ಣು ಹುರಿಬೇಕಾಗುತ್ತೆ. ಟೊಮೆಟೊ ಹಣ್ಣು ಹುರಿದಾದ್ಮೇಲೆ ನೋಡಿ ವೀಕ್ಷಕರೇ ಬೆಳ್ಳುಳ್ಳಿ ಹುರ್ಕೋಬೇಕಾಗತ್ತೆ. ಬೆಳ್ಳುಳ್ಳಿ ಹುರ್ಕೊಂಡಾದ್ಮೇಲೆ ಜೀರಿಗೆ, ಇದ್ರ ಜೊತೆಗೆ ಜೀರಿಗೆ, ಇವೆಲ್ಲದನ್ನು ಸೇರಿ ಹುರ್ಕೋಬೇಕಾಗುತ್ತೆ. ಬನ್ನಿ ವೀಕ್ಷಕರೇ, ಅದು ಸ್ವಲ್ಪ ಹುರಿಯೋದು ನಿಮಗೆ ನೇರವಾಗಿ ತೋರಿಸ್ಬಿಡ್ತೀನಿ. ನಾವೀಗ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀವಿ. ಅದು ಸ್ವಲ್ಪ ಪ್ಯಾನ್ ಚೆನ್ನಾಗಿ ಕಾಯಬೇಕು ನೋಡಿ ವೀಕ್ಷಕರೇ. ಬಾಣಲಿ, ಅಚ್ಚ ಕನ್ನಡದಾಗ ಹೇಳ್ಬಿಡೋಣ, ಬಾಣಲಿಗೆ ನಾವೀಗ ಆಯಿಲ್ ಹಾಕ್ತಾಯಿದ್ದೀವಿ ನೋಡಿ. ಸ್ವಲ್ಪ ಹೊಗೆ ಬರ್ತೈತೆ ಅಂದರೆ ಬಾಣಲಿ ಚೆನ್ನಾಗಿ ಕಾದಿದೆ ಇವಾಗ. ಇದ್ರ ಜೊತೆಗೆ ಫಸ್ಟ್ ಹಾಕೋಂಥ ಇಂಗ್ರೀಡಿಯೆಂಟ್ಸ್ ಯಾವುದು ಅಂದರೆ ಟೊಮೆಟೊ ಹಾಕ್ಬೇಕಾಗುತ್ತೆ ವೀಕ್ಷಕರೇ. ಇದು ಸ್ವಲ್ಪ ಜಲ್ದಿ ಫ್ರೈ ಆಗೋಲ್ಲ, ಸ್ವಲ್ಪ ಲೇಟಾಗಿ ಫ್ರೈ ಆಗುತ್ತೆ. ಫಸ್ಟು ನಾವು ಟೊಮೆಟೊ ಹಾಕ್ಬೇಕಾಗುತ್ತೆ ವೀಕ್ಷಕರೇ. ಸ್ವಲ್ಪ ಹಿಂಗೆ ಆವಾಗ ಫ್ರೈ ಹಾಕ್ಕೋಬೇಕಾಗುತ್ತೆ. ಅದು ಟೊಮೆಟೊ ಬೇಯಬೇಕಲ್ಲ, ಹಾಗಾಗಿ ನಾವು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬಳಸೋಂಥದ್ದು ನೋಡಿ. ಟೊಮೆಟೊನ್ನು ಈ ಥರ ನೀಟಾಗಿ ಫ್ರೈ ಆಗ್ಬೇಕು 2 ಸೈಡು ನೋಡಿ. ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾವು ಇದ್ರ ಜೊತೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ ಫ್ರೈ ಮಾಡೋಕ್ಕೆ. ಅದು ಸ್ವಲ್ಪ ಕೆಂಪಗೆ ಆಗಂಗೆ ಹುರ್ಕೋಬೇಕು ಟೊಮೆಟೊ ಜೊತೆಗೆ. ಆಮೇಲೆ ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ ನೋಡಿ. ಈಗ ಒಣಮೆಣಸಿನ್ಕಾಯಿ ಹಾಕ್ತೀವಿ, ಸ್ವಲ್ಪ ಕ್ಲೀನಾಗಿ ಫ್ರೈ ಹಾಕ್ತೀವಿ. ಇದು ಸ್ವಲ್ಪ ಕೆಂಪಗಾಗಂಗೆ ಕೆಂಪಗಾಗಂಗೆ ಹುರ್ಕೋಬೇಕಾಗುತ್ತೆ ಇದರಲ್ಲಿ.
ಈಗಲೇ ಎಷ್ಟು ಘಮ 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 ಅನ್ನೋ ಸ್ಮೆಲ್ ಬರ್ತೈತೆ ವೀಕ್ಷಕರೇ, ಗೊತ್ತಾಯ್ತಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಣ್ಣು, ಒಣಮೆಣಸಿನ್ಕಾಯಿ ಇಷ್ಟು ಹಾಕಿರೋ ಅಂಥದ್ದು. ಅಷ್ಟು ಹಾಕ್ತಿದ್ದಂಗೆ ವೀಕ್ಷಕರೇ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಮಾತ್ರ. ಈಗ ನಾವು ನೋಡಿ ವೀಕ್ಷಕರು, ನಾವೀಗ ಜೀರಿಗೆ ಹಾಕ್ತಾಯಿದ್ದೀವಿ ಕೊನೆಯಾಗಿ, ಇಲ್ಲಾಂದರೆ ಜೀರಿಗೆ ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ. ಸ್ವಲ್ಪ ಕ್ಲೀನಾಗಿ ಕೈ ಆಡೋಣ. ಆಲ್ಮೋಸ್ಟ್ ಅಲ್ಲೂ ಎಲ್ಲ ಕೆಂಪಾದಂಗೆ ಆಯಿತು ಕ್ಲೀನಾಗಿ ನೋಡಿರಿ. ಸೊ ನೆಕ್ಸ್ಟ್ ಬನ್ನಿ ವೀಕ್ಷಕರೇ, ನೆಕ್ಸ್ಟ್ ಇದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂತ ಇದ್ದೀವಿ ಈಗ. ಒಂದು ಜಾರಿಗೆ ಎಲ್ಲದನ್ನು ಹಾಕೋಬೇಕೀಗ. ಇದನ್ನು ಚೆನ್ನಾಗಿ ರುಬ್ಬಬೇಕಾಗುತ್ತೆ ವೀಕ್ಷಕರು. ಇದನ್ನು ರುಬ್ಬಿದಾಗಲೇ ಚೆನ್ನಾಗಿ ಟೇಸ್ಟ್ ಬರೋಂಥದ್ದು. ಇದು ಎಸ್ಪೆಷಲಿ ನಾವು ಮಾಡ್ತಾ ಇರೋಂಥದ್ದು ಚಿತ್ರದುರ್ಗ ಸೈಡಲ್ಲಿ ವೀಕ್ಷಕರೇ. ಸೊ ಒಬ್ಬೊಬ್ಬರು ಡಿಸ್ಟಿಕಲ್ಲಿ, ಒಂದೊಂದು ತಾಲೂಕಲ್ಲಿ, ಒಂದೊಂದು ಊರಲ್ಲಿ ಒಬ್ಬೊಬ್ಬರು ಹೆಸರನ್ನು ಬೇರೆ ಬೇರೆ ಡಿಫ್ರೆಂಟಾಗಿ ಮಾಡ್ತಾರೆ. ಅದರಲ್ಲಿ ನಮ್ಮದೊಂದು ಈಗ ನಾವೇನು ರುಬ್ಬಬೇಕಾದ್ರೆ ಅದ್ರ ಜೊತೆಗೆ ಹುಣಸೆಹಣ್ಣು ಒಂದು ನೋಡಿ, ಒಂದು ಅಳಸಿ ಬೀಜದ ದಪ್ಪವಷ್ಟು ಹುಣಸೆಹಣ್ಣು, ಅದ್ರ ಜೊತೆಗೆ ಸ್ವಲ್ಪ ಹಸಿ ಕರಿಬೇವು ಹಾಕ್ಬೇಕಾಗುತ್ತೆ, ಯಾಕಂದರೆ ಕರಿಬೇವು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಬನ್ನಿ ರುಬ್ಕೊಳ್ಳೋಣ. ಈಗ ನಾವಿನ್ನು ರುಬ್ಕೋಬೇಕಾದ್ರೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬೇಕಾಗುತ್ತೆ. ನೋಡಿ ವೀಕ್ಷಕರು, ಸ್ವಲ್ಪ ತೆಂಗಿನಕಾಯಿ ಹಾಕ್ಬೇಕಾಗುತ್ತೆ ರುಬ್ಬೋಕ್ಕೆ. ಆವಾಗ ಒಳ್ಳೆ ಅದಕ್ಕೆ ಬರುತ್ತೆ, ಒಳ್ಳೆ ಟೇಸ್ಟು ಸಿಗುತ್ತೆ. ಈಗ ನಾವು ಮಿಕ್ಸಿಗೆ ಹಾಕ್ತಾಯಿದ್ದೀವಿ ಜಾರಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಅಂದರೆ ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ರುಬ್ಬಿದ್ದಾಯಿತು. ಎಷ್ಟು ನೈಸಾಗಿ ಬಂದಿದೆ. ಬನ್ನಿ ಒಗ್ಗರಣೆ ಹಾಕೋಣ ಈಗ. ಈಗ ನಾವು ಮಾಡ್ತಾ ಇರೋಂಥದ್ದು ಸಾಂಬಾರು. ಸೊ ಬಾಂಡಿ ಚೆನ್ನಾಗಿ ಕಾದತ್ತೆ. ಫಸ್ಟು ಎಣ್ಣೆ ಬಿಡಬೇಕು. ನೋಡಿ ಕೆಂಪು ಕಾದಕ್ಕೆ ಬಾಂಡಿ. ಚೆನ್ನಾಗಿ ಕಾದಾದಮೇಲೆ ಫಸ್ಟ್ಗೆ ಸಾಸಿವೆ ಹಾಕ್ರಿ. ಸಾಸಿವೆ ನೋಡಿರಿ ಸ್ವಲ್ಪ ಚಟಪಟ ಅಂತ ಇದ್ದಾವೆ. ಸೌಂಡ್ ಕೇಳ್ತೈತಲ್ಲ ವೀಕ್ಷಕರು ನಿಮಗೆ? ನೋಡಿ ಚಟ ಅಂತ ಇದ್ದಾವೆ ಸಾಸಿವೆ. ಬೈ ಚಾನ್ಸ್ ಎಲ್ಲ ನಮ್ಮ ಅಕ್ಕ ಸಿಕ್ಕರೆ ಡಿಸೈನ್ ಆಗೋಗುತ್ತೆ. ಅದ್ರ ಜೊತೆ ಒಂದು 4 ಒಣಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ತಾಯಿದ್ದೀವಿ ನೋಡಿ ವೀಕ್ಷಕರು. ಈರುಳ್ಳಿ ಮತ್ತು ಕರಿಬೇವು ಕ್ಲೀನಾಗಿ ಕೈ ಹಾಕ್ಬೇಕಾಗುತ್ತೆ ಚೆನ್ನಾಗಿ ಕೆಂಪಾಗೋವರೆಗೂ. ಹಂಗೆ ಪಕ್ಕದಲ್ಲಿ ರೈಸ್ ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಕೆಂಪಾಗಂತ ಉಟ್ಕೋಬೇಕು. ಚೆನ್ನಾಗಿ ಕೆಂಪಾಗಿದೆ. ಈಗ ನಾವು ರುಬ್ಕೊಂಡಿರೋಂಥದ್ದು ಏನೈತಲ್ಲ ಮಿಕ್ಸಿಲಿ ಖಾರ ಹಾಕ್ಬೇಕಾಗುತ್ತೆ. ಈಗ ಒಗ್ಗರಣೆ ಒಳಗಡೆ ನಾವು ಖಾರ ಹಾಕಿದ್ದೀವಿ. ಸ್ವಲ್ಪ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಈಗ ಒಗ್ಗರಣೆಗೆ ಬೇಕಾಗುವಷ್ಟು ಮಾತ್ರ. ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಉಪ್ಪೆಲ್ಲ ಚೆನ್ನಾಗಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ. ನಾವು ಖಾರ ಹಾಕಿರೋಂಥ ಜಾರ್ ಒಳಗಡೆ ಇರೋಂಥದ್ದನ್ನು ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ಪಾನ್ಗೆ ಹಾಕೋಂಥದ್ದು. ಸ್ವಲ್ಪ ಇದು ಕುದಿ ಬರ್ಬೇಕು. ಸ್ವಲ್ಪ ಚೆನ್ನಾಗಿ ನೋಡಿ ಕುದಿ ಆಲ್ರೆಡಿ ಸ್ಟಾರ್ಟ್ ಆಯಿತು. ಜಾಸ್ತಿ ಕುದಿಬಾರ್ದು, ಕಡಿಮೆನೂ ಕುದಿಬಾರ್ದು. ಸೊ ಸೇಮ್ ಕನ್ಸಿಸ್ಟೆನ್ಸಿ ಇದ್ದಾಗ ನಾವೀಗ ಬಸ್ಕೊಂಡಿರೋಂಥ ನೀರು, ಹುಳಿಕಾಳಿಂದ ತೆಗೆದಿರೋಂಥ ಕಟ್ಟು ಏನೈತಲ್ಲ ಕಟ್ಟು ಹಾಕ್ಬೇಕಾಗತ್ತೆ. ಇವಾಗ ನೋಡಿ ಕಟ್ಟು ಹಾಕ್ತಾಯಿದ್ದೀವಿ. ಈಗ ಒಂದು ಬೌಲ್ ಕಟ್ಟು ಹಾಕಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಬೌಲ್ ಹಾಕ್ತಾಯಿದ್ದೀವಿ. ನೋಡಿ ಅಲ್ಲಿಗೆ 2 ಬೌಲು. ಸಾಂಬಾರು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು.
ಮೆಣಸಿನ್ಕಾಯಿ ಎಲ್ಲ ಮೇಲೆ ಹಚ್ಚಿಟ್ಟೆ ಚೆನ್ನಾಗಿ ತೇರ್ತಾ ಇರೋದ್ರಿಂದ ಅದು ಟೇಸ್ಟ್ ಇರ್ತವೆ ತಿನ್ನೋಕ್ಕೆ ಸಾಂಬಾರಲ್ಲಿ. ಸೊ ಇದು ಚೆನ್ನಾಗಿ ಕುದಿಬೇಕು. ಸಾಂಬಾರಿಗೆ ಚೆನ್ನಾಗಿ ಕುದೀತೈತೆ ನೋಡಿರಿ. ಈಗ ಬನ್ನಿ, ಈಗ ಸಾಂಬಾರು ಕುದೀತೈತೆ. ಪಕ್ಕದಲ್ಲಿ ಈಗ ನಾವೇನೀಗ ಕಾಳು ಬಸ್ಕೊಂಡು ಕಾಳು ರೆಡಿಯಾಗಿ ಇಟ್ಕೊಂಡಿದ್ವಲ್ಲ, ಅದು ಒಗ್ಗರಣೆ ಹಾಕ್ಬೇಕಲ್ಲ. ಫಸ್ಟ್ನೇದಾಗಿ ಎಣ್ಣೆ ಹಾಕೋಣ. ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ನೋಡಿ. ಬಾಂಡೆ ಚೆನ್ನಾಗಿ ಕಾದತ್ತೆ. ಅದಾದ ತಕ್ಷಣ ನಾವಿಲ್ಲಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್: ಒಣಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು ಮತ್ತು ತೆಂಗಿನಕಾಯಿ ತುರಿ, ಜೊತೆಗೆ ಸಾಸಿವೆ. ಈಗ ಫಸ್ಟ್ ಸಾಸಿವೆ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ. ಈಗ ಸಾಸಿವೆ ಹಾಕ್ತಾಯಿದ್ದೀವಿ. ಸಾಸಿವೆ ಹಾಕಿ ಆದಮೇಲೆ ಸ್ವಲ್ಪ ಸಾಸಿವೆ ಚಿಟಪಟ ಅನ್ನಬೇಕು. ಆದಮೇಲೆ ಒಣಮೆಣಸಿನಕಾಯಿ, ಒಣಮೆಣಸಿನಕಾಯಿ ಮೆಣಸಿನಕಾಯಿ ಆದಮೇಲೆ ಕರಿಬೇವು ಮತ್ತು ಈರುಳ್ಳಿ ಹಾಕಬೇಕು. ನೋಡಿ, ಕರಿಬೇವು ಮತ್ತು ಈರುಳ್ಳಿ, ಕರಿಬೇವು, ಈರುಳ್ಳಿ, ಒಣಮೆಣಸಿನಕಾಯಿ ಇವೆಲ್ಲ ಸ್ವಲ್ಪ ಡೀಪ್ ಫ್ರೈ ಆಗಿ ಕೆಂಪು ಉಟ್ಕೋಬೇಕು. ಈಗ ಅದೆಷ್ಟು ನಾವು ಉಟ್ಕೊತೀವೋ ಅಷ್ಟು ಕಾಳು ನಮಗೆ ಟೇಸ್ಟ್ ಬರ್ತಾ ಹೋಗುತ್ತೆ. ಚೆನ್ನಾಗಿ ಉಟ್ಕೋಬೇಕು. ಇದನ್ನು ಕೆಂಪು ಆಯಿತು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ಉಪ್ಪು ಜಾಸ್ತಿ ಹಾಕಬೇಡಿ, ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಆದಮೇಲೆ ಲಾಸ್ಟಿಗೆ ತುರ್ಕೊಂಡಿರೋ ತೆಂಗಿನಕಾಯಿ ಲಾಸ್ಟಿಗೆ ಹಾಕ್ಬೇಕು. ಇದನ್ನು ಮುಂಚೆ ಎಲ್ಲ ಹಾಕಿದರೆ ಎಣ್ಣೆ ಎಲ್ಲ ಇರ್ಕೊಬಿಡ್ತದೆ. ತೆಂಗಿನಕಾಯಿ ಹಾಕಿದ ತಕ್ಷಣ ಕಾಳು ಹಾಕ್ಬಿಡ್ಬೇಕು ನೋಡಿ. ನೋಡಿ, ನಾವು ಬೇಯಿಸ್ಕೊಂಡಿರೋ ಕಾಳು ಘಮ 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 ಅಂತ ಐತಿ. ಜೊತೆಗೆ ಘಾಟು, ಆ ಘಾಟ್ಗೆ ನಾನು ಕೆಮ್ತಾ ಇದ್ದೀನಿ. ಇಲ್ಲಿ ಅಷ್ಟು ಸಖತ್ತಾಗಿ ಬರ್ತೈತೆ ಸ್ಮೆಲ್ಲು. ಚೆನ್ನಾಗಿ ಕೈ ಆಡಿಸ್ಬೇಕಾಗುತ್ತೆ. ಅಡುಗೆ ಘಾಟು ಕುಡ್ದೋಗಿ ಗೊತ್ತು ಅದ್ರ ಹೀಟು. ನೋಡಿ ಎಷ್ಟು ಬಂತು. ಸೊ ಕಾಳು ಒಗ್ಗರಣೆ ಹಾಕಿದ್ದಾಯಿತು. ಸಾಂಬಾರು ಚೆನ್ನಾಗಿ ಕುದೀತೈತೆ. ಸಾಂಬಾರು ರೆಡಿಯಾಗೋಯ್ತು. ಇದ್ರ ಜೊತೆಗೆ ಚಪಾತಿ, ದೋಸೆ ಇಂಥವೇನು ಮಾಡೋಂಗಿಲ್ಲ ವೀಕ್ಷಕರೇ. ಯಾವಾಗಲೂ ರಾಗಿ ಬಾಲ್, ಮುದ್ದೆ. ಸೊ ಈಗ ಮುದ್ದೆ ತಯಾರು ಮಾಡ್ತೀವಿ. ಮುದ್ದೆ ರೆಡಿ ಆದಮೇಲೆ ತೋರಿಸ್ತೀವಿ ಬನ್ನಿ. ಸೊ ನೋಡಿ ವೀಕ್ಷಕರೇ, ಮುದ್ದೆನೂ ರೆಡಿ ಆಯಿತು. ಚಿತ್ರದುರ್ಗ ಮುದ್ದೆ. ಬೇರೆ ಊರಲ್ಲೆಲ್ಲ ನುಚ್ಚು ಹಾಕಿ ಮುದ್ದೆ ಮಾಡಲ್ಲ. ನಾವು ಅಕ್ಕಿ ನುಚ್ಚು, ಜೋಳದ ನುಚ್ಚು ಈ ಥರ ಹಾಕಿ ಮುದ್ದೆ ಮಾಡ್ತೀವಿ. ನೋಡಿ, ಆಲ್ಮೋಸ್ಟ್ ಅಡುಗೆ ಎಲ್ಲದೂ ರೆಡಿ ಆಯಿತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹಳ್ಳಿ ಊಟ. ಮೊಳಕೆ ಹುಳಿಕಾಳು ಸಾರು, ಹೆಸರು, ಆಮೇಲೆ ಜೊತೆಗೆ ಅನ್ನ, ಆಮೇಲೆ ಫುಲ್ಲು ಒಂದು ಲೋಟ ಮಜ್ಜಿಗೆ ಇಲ್ಲದಿರೋ ಊಟನ ವೀಕ್ಷಕರೇ. ಎಲ್ಲ ಊಟಕ್ಕೂ ಆದಷ್ಟು ಮಟ್ಟಿಗೆ ಮಜ್ಜಿಗೆ ಬಳಸ್ರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ಟೇಸ್ಟ್ ಮಾಡೋಣ, ಹೆಂಗೈತೆ ನೋಡೋಣ. ನಾನು ಫಸ್ಟು ಮೊದಲೇ ಮುದ್ದೆಗೆ ಹಾಕಿ, ಹಂಗಾಗಿ ಮುದ್ದೆನೇ ಮುರಿತಾ ಇದ್ದೀನಿ. ವಾ ಯಾರೋ ದೃಷ್ಟಿ ಬೀಳ್ಬೇಡ್ರಪ್ಪ, ಅಡುಗೆ ಅಷ್ಟು ಸೂಪರ್ ಆಗೈತೆ. ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ಆದಷ್ಟು ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡಿರಿ. ಫುಲ್ಲು ಮಜ್ಜಿಗೆ, ಹೈ ಕ್ಲಾಸ್ ಊಟ, ಜೊತೆಗೆ ರೈಸು, ಫುಲ್ ಬ್ಯಾಟಿಂಗು. ಸೊ ವೀಕ್ಷಕರೇ, ಇದಾಗಿತ್ತು ನಮ್ಮ ಅಡುಗೆ ಮನೆಯಲ್ಲಿ ಅರಳಿದ ಅಡುಗೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮಕ್ಕಾಗಿ ಮುಂದಿನ ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಂಥ ಎಲ್ಲ ಕೆಲಸಗಳನ್ನ ನಾವು ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಚಾನಲ್ ಇನ್ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ,
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ನಮ್ಮ ಈ ಅಡುಗೆ ಮನೆಯಲ್ಲಿ ಅರಳಿದ ಅಡುಗೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಗುಡ್ ನೈಟ್, ಟೇಕ್ ಯು ರೆಸ್ಟ್.